ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸ್ತೀನಿ ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ. ಇದು ಚಿಕನ್ ಕರಿ ಆದರೂ ಅನ್ಬೋದು, ಚಿಕನ್ ಫ್ರೈ ಆದರೂ ಅನ್ಬೋದು. ಇದೇನಿಲ್ಲ, ಇಡ್ಲಿ, ದೋಸೆ, ಚಪಾತಿ, ಪರೋಟ, ರೈಸ್ಗೆಲ್ಲ ಸೂಟೇಬಲ್ ಆಗುತ್ತೆ. ಆಮೇಲೆ ಇದು ಈಸಿಯಾಗಿರುತ್ತೆ. ಸ್ವಲ್ಪ ಒಂದು 1 ಅವರ್ ಟೈಮ್ ಇದ್ದರೆ ಈ ಥರ ಮಾಡ್ಕೊಬೋದು. ಏನಿಲ್ಲ, ಒಂದು ಜಾರ್ಗೆ ನಾನೇನು ತೋರಿಸ್ತೋ ಕಾಯಿ ಅದನ್ನು ಸ್ಲೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. 4 ಲವಂಗ, 1 ಇಂಚ್ ಚಕ್ಕೆ, ಒಂದಿಷ್ಟು ಬೆಳ್ಳುಳ್ಳಿ, ಒಂದು ಎಸಳು, ಒಂದಿಷ್ಟು, ಆಮೇಲೆ 1 ಇಂಚ್ ಶುಂಠಿ, ಇಷ್ಟನ್ನು ಸ್ಲೈಸು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಪೌಡ್ರ್ ಮಾಡ್ಕೋಬೇಕು. ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಕಾಯಿಸ್ಬೇಕು. ಈಗ ನಾವೇನು ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಆದ ತಕ್ಷಣ ನಾವೇನು ಮನೇಲಿ ಬಳಸ್ತಾ ಇದ್ದೀವಿ ಖಾರದ ಪುಡಿ, ನೀವು ಬೇಕಾದ್ರೆ ಈಚೆಯಿಂದ ತಂದು ಮಾಡ್ಕೋಬೋದು. ನಾನೇನು ನಮ್ಮ ಮನೇಲಿ ಬಳಸ್ತೀವಲ್ಲ ಆ ಖಾರದ ಪುಡಿ ಹಾಕಿ ಒಂದು ಕಡೆ ಇಟ್ಕೋಬೇಕು. ಈಗ ಈರುಳ್ಳಿ ಟೊಮೊಟೊ ಫ್ರೈ ಮಾಡ್ಕೊತಾ ಇದ್ದೀವಿ. ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಬ್ರೌನಿಷ್ ಆದ ತಕ್ಷಣ ನಾವೇನು ಮಿಕ್ಸರ್ಗೆ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕಬೇಕು. ಇದಾದ ತಕ್ಷಣ ಸ್ವಲ್ಪ ಈರುಳ್ಳಿ ಟೊಮೊಟೊ ಹಾಕಿದ್ರೆ ಸಾಕು. ಇದು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇದು ಪೇಸ್ಟ್ ಆದ ತಕ್ಷಣ ನಾವೇನು ಈರುಳ್ಳಿ ಟೊಮೊಟೊಗೆ ಈ ಪೇಸ್ಟ್ ಹಾಕಬೇಕು ಮತ್ತು ಫ್ರೈ ಮಾಡಬೇಕು. ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ ತಕ್ಷಣ ನಾವೇನು ತೊಳೆದಿಟ್ಕೊಂಡಿದ್ದೀವಿ ಚಿಕನ್ನ ಅದನ್ನು ಹಾಕಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದ ತಕ್ಷಣ ನಾವೇನು ಚಿಕನ್ ತೊಗೊಂಡಿದ್ವಿ ಆ ಚಿಕನ್ನ ಅಲ್ಲಿಗೆ ಹಾಕಬೇಕು. ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಚೂರು ಫ್ರೈ ಮಾಡ್ಕೋಬೇಕು. ನೋಡಿ, ಫ್ರೈ ಮಾಡ್ಕೋಬೇಕು. ಈ ಚಿಕನ್ಗೆ ನಾವು ಸ್ವಲ್ಪ 1 ಸ್ಪೂನಷ್ಟು ಕಲ್ಲುಪ್ಪು, 1 ಚಿಟಿಕೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಅಂದರೆ ಇದ್ರದ್ದು ಹಸಿ ವಾಸನೆ ಹೋಗಬೇಕು. ಅದರದ್ದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಆವಾಗ ನಾವೇನು ಚಿಕನ್ ಕರಿ ಮಾಡ್ತಿದ್ವಿ ಅದು ಸ್ವಲ್ಪ ಒಂದು 50-60% ಆಗಿದೆ ಅಂತ ನಾವೇನು ಮಿಕ್ಸರ್ ಗ್ರೈಂಡರಲ್ಲಿ ನೀರು ಹಾಕಿದ್ವಲ್ಲ ಅದನ್ನು ಚೆನ್ನಾಗಿ ಕುಲುಕಿ ಇದಕ್ಕೆ ಹಾಕಬೇಕು. ಆವಾಗ ನೀಟಾಗಿ ಒಂದು 75% ಆಗಿದೆ ಅಂತ ಅರ್ಥ. ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಫಸ್ಟು ಕುದಿಸ್ಬೇಕು. ಚೆನ್ನಾಗಿ ಕುದಿ ಬಂದ ತಕ್ಷಣ ಸ್ವಲ್ಪ ನಾವೇನು ತೋರಿಸ್ವಿ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಬಿಟ್ಟು 2 ವಿಷಿಲ್ ಕೂಗಿಸ್ಬೇಕು. 2-3 ವಿಷಿಲ್ ಕೂಗಿಸಿದ್ರೆ ನಾವೇನು ಚಿಕನ್ ಕರಿ ಅಂತೀವಲ್ಲ ಇದು ರೆಡಿಯಾಗಿರುತ್ತೆ. ಇದು 3 ವಿಷಿಲ್ ಕೂಗಿದ ತಕ್ಷಣ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು 2 ವಿಷಿಲಿಂದ 3 ವಿಷಿಲ್ ಕೂಗಿದ ತಕ್ಷಣ ನಾವೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಇಡ್ಲಿ ಇದಕ್ಕೆ ಸರ್ವ್ ಮಾಡ್ಕೋಬೇಕು. ಚೆನ್ನಾಗಿ ಸ್ಮೆಲ್ ಬರ್ತಿತ್ತು, ಸೂಪರಾಗಿತ್ತು. ಇಡ್ಲಿಗೆ ಸೂಪರ್ ಕಾಂಬಿನೇಷನ್ ಅಂದರೆ ಇದು ಬಿಟ್ಟರೆ ಮಟನ್ ಚಾಪ್ಸು ಸೂಪರಾಗಿರುತ್ತೆ. ನಿಮ್ಮ ಮನೇಲಿ ಏನು ದೋಸೆ ಚಪಾತಿ ಮಾಡಿದರೆ ಇದನ್ನು ಮಾಡಿಕೊಂಡು ತಿನ್ನಿ, ಸೂಪರಾಗಿರುತ್ತೆ. ನೋಡಿ, ಇಡ್ಲಿಗೆ ನಾವು ಮಾಡಿದ್ದೀವಿ. ಸೂಪರ್ ಕಾಂಬಿನೇಷನ್, ಸೂಪರಾಗಿತ್ತು. ನೋಡಿ, ಸೂಪರ್ ಅಂದರೆ ಸೂಪರ್. ಈ ಥರ ಫ್ರೈ ಮಾಡ್ಕೋಬೇಕು, ಅಂದರೆ ಕರಿ ಥರ ಮಾಡಿಕೊಂಡು ತಿಂದರೆ ಸೂಪರಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾತ್ರ ಮಾಡಿಬೇಡಿ. ನಿಮಗೆ ಯಾವ ರೆಸಿಪಿ ಬೇಕೋ ಕಮೆಂಟ್ ಮಾಡಿ, ಸೂಪರಾಗಿ ಮಾಡಿಕೊಡ್ತೀವಿ.